ಮೊದಲನೇದಾಗಿ SBPLನ ಫೌಂಡರ್ಸ್ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫಾರ್ ಟೇಕಿಂಗ್ ಸಚ್ ಎ ಬ್ಯೂಟಿಫುಲ್ ಇನಿಷಿಯೇಟಿವ್. ಇವತ್ತು ಎಲ್ಲದಕ್ಕೂ ಸಿನಿಮಾ ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ತುಂಬ ಟ್ಯಾಲೆಂಟ್ಸ್ ಇದೆ. ಆ ಟ್ಯಾಲೆಂಟ್ಸ್ ಬೆಳಕಿಗೆ ಬರಬೇಕು ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಆ ಪ್ಲ್ಯಾಟ್ಫಾರ್ಮ್ನ ಯಾರು ಕ್ರಿಯೇಟ್ ಮಾಡ್ತಾರಲ್ಲ ಅವ್ರಿಗೆ ನಿಜವಾದ ಅಪ್ಲಾಸ್ ಹೋಗಬೇಕು. ಸೊ ಇಲ್ಲಿ ಅದ್ಭುತವಾದಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿರೋದು ಇಲ್ಲಿರುವಂಥ ಫೌಂಡರ್ ಸರ್. ಹ್ಯಾಟ್ಸ್ ಆಫ್ ಟು ಯು ಆಲ್. ಇಟ್ಸ್ ಅ ವೆರಿ ಬಿಗ್ ಇನಿಷಿಯೇಟಿವ್. ನನಗೆ ಅವ್ರು ಮೀಟ್ ಮಾಡಿದಾಗ ಅವ್ರು ಅದೇ ಹೇಳಿದ್ರು, ಸರ್ ಏನಕ್ಕೆ ಸೌತ್ ಭಾರತ್ ಅಂತ ಅಂದಾಗ ಅವ್ರಿಗೆ 100% ಕ್ರಿಕೆಟ್ ಮೇಲೆ ಒಂದು ಪ್ರೀತಿ ಇದೆ, ಅವ್ರಿಗೆ ಅದು ಪ್ಯಾಷನ್ ಥರ ಇದೆ. ಬಟ್ ಯಾವಾಗ ಒಂದು ಟೂರ್ನಮೆಂಟು ಬೇರೆ ರಾಜ್ಯದಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾರೆ ಆ್ಯಂಡ್ ಅಲ್ಲಿ ನಾವೆಲ್ಲ ಫಸ್ಟ್ ಟೈಮ್ ನಡಿಬೇಕಾದ್ರೆ ಎಷ್ಟು ಖುಷಿಯಿಂದ ನೋಡ್ತಾ ಇದ್ರೆ ಯಾವಾಗಲೂ ಇರುತ್ತೆ ಗೊತ್ತಾ. ನಾವು ಇಂಡಿಯನ್ ಟೀಮ್ ಮಾಡಿದಾಗಲೂ ಕರ್ನಾಟಕದಿಂದ ಯಾರು ಹೋಗಿದ್ದಾರೆ ಪ್ಲೇಯರ್ಸು, ಯಾವುದೋ ಒಂದು ಟೈಮಲ್ಲಿ 7 ಜನ ನಮ್ಮ ಕರ್ನಾಟಕ 8 ಜನ ರೆಪ್ರೆಸೆಂಟ್ ಮಾಡಿದಾಗ ವಿ ಆಲ್ ಫೆಲ್ಟ್ ಹ್ಯಾಪಿ. ಸೊ ಅವರು ಇಡೀ ಸೌತಿಂದನೇ ಕರ್ನಾಟಕದಿಂದನೇ 5-6 ಜನ ಅಷ್ಟೇ ಪ್ಲೇಯರ್ಸ್ ಇದಾರಲ್ಲ ಸರ್, ಏನು ಅಷ್ಟು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ ಇಲ್ಲಿ, ಯಾರಿಗೊಂದು ಅವಕಾಶ ಸಿಕ್ಕಿಲ್ವಲ್ಲ, ಬಹುಶಃ ಅದನ್ನು ಅವ್ರಿಗೆ ಗುರುತಿಸೋದಕ್ಕೊಂದು ಅವಕಾಶ ಸಿಕ್ಕಿಲ್ವೇನೋ, ಅದಕ್ಕೆ ಬೇರೆ ಯಾರಿಗೂ ಬ್ಲೇಮ್ ಯಾಕೆ ಮಾಡಬೇಕು ಸರ್, ನಾವೇ ಒಂದು ಟೂರ್ನಮೆಂಟ್ ಮಾಡ್ತೀವಿ, ಆ ಥರ ಇರೋ ಎಲ್ಲ ಪ್ಲೇಯರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡ್ತೀವಿ ಅಂತಂದ್ರು. ಸೊ ದಟ್ ಈಸ್ ಅ ವೆರಿ ಗುಡ್ ಥಾಟ್ ಸರ್, ವೆರಿ ವೆರಿ ಗುಡ್ ಥಾಟ್. ಆ್ಯಂಡ್ ಹೆಂಗೆ ರಾಜು ಅಣ್ಣ ಅವೆಲ್ಲ ಹೇಳಿದ್ರು, ಲೆದರ್ ಬಾಲ್ ಕ್ರಿಕೆಟ್ ಅಂದಾಗ ಫಸ್ಟ್ ಒಂಥರ ಬೇರೆ ಥರ ನೋಡ್ತಾ ಇದ್ರು, ಆಮೇಲೆ ಟೆನ್ನಿಸ್ ಬಾಲ್ ಅಂದಾಗ ಸ್ವಲ್ಪ ಓಕೆ ಥರ ನೋಡ್ತಾ ಇದ್ರು. ಬಟ್ ನನಗೆ ಗೊತ್ತಿರೋ ಥರ ಇಂಡಿಯಾದಲ್ಲಿ ಟೆನ್ನಿಸ್ ಬಾಲಲ್ಲಿ ಟೆನ್ನಿಸ್ ಎಷ್ಟು ಆಡ್ತಾರೋ ಗೊತ್ತಿಲ್ಲ, ಟೆನ್ನಿಸ್ ಬಾಲಲ್ಲಿ ಕ್ರಿಕೆಟ್ ಆಡೋದೇನೆ ಜಾಸ್ತಿ ಎಲ್ಲರೂ. ಆ್ಯಂಡ್ ಯಾರ್ಯಾರು ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿಲ್ಲ ಅನ್ನೋದು ಇಲ್ಲೇ ಇಲ್ಲ. ಲೆದರ್ ಬಾಲ್ ಆದರೂ ಸ್ವಲ್ಪ ಕಮ್ಮಿ ಜನ ಆಡಿರ್ತಾರೆ, ಅದೊಂದು ಪ್ರೊಫೆಷನ್ ತೊಗೊಂಡಿರೋರು, ಒಂದು ಪ್ಯಾಷನ್ ಇರೋರು ಕಂಟಿನ್ಯೂ ಮಾಡಿರ್ಬೋದೇನೋ. ಬಟ್ ಎವ್ರಿ ಒನ್ ಫಾರ್ ಶೋರ್, ಎಲ್ಲರಿಗೂ ಸಿನಿಮಾದಲ್ಲಿ ಹೇಳ್ತಾರಲ್ಲ 99% ಫಸ್ಟ್ ಲವ್ ಬ್ರೇಕಪ್ ಆಗಿರುತ್ತೆ ಅಂತ, ಹಾಗೆ ಎಲ್ಲರ ಲೈಫಲ್ಲೂ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಎಮೋಷನ್ಸ್ ಇರುತ್ತೆ, ಯಾವುದೋ ಮನೆ ಹತ್ರ ಗ್ಲಾಸ್ ಹೊಡೆದಿರೋ ನೆನಪಿಂದ ಹಿಡಿದು ಗ್ರೌಂಡಲ್ಲಿ ಆಡೋದ್ರಿಂದ ಹಿಡಿದು ಇವತ್ತು ಅದೊಂದು ಸೀರಿಯಸ್ ಪ್ರಾಪರ್ ಟೂರ್ನಮೆಂಟ್ ಆಗಿ ಅದ್ಭುತವಾದ ಟ್ಯಾಲೆಂಟ್ಸ್ ಬಂದಿದೆ. ಸೊ ಇವತ್ತು ಲೆದರ್ ಬಾಲ್ಗೆ ಎಷ್ಟು ಒಂದು ರೆಸ್ಪೆಕ್ಟ್ ಇದೆಯೋ, ಸೇಮ್ ವಿತ್ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ಸ್, ಬಿಕಾಸ್ ಐ ಹ್ಯಾವ್ ಬೀನ್ ಫಾಲೋಯಿಂಗ್ ಅನ್ನೊಂದು ಅಷ್ಟು ಅದ್ಭುತವಾದಂಥ ಟೂರ್ನಮೆಂಟ್ಸ್ಗಳನ್ನ ನೋಡ್ತೀನಿ ನಾನು. ರೀಸೆಂಟ್ಲಿ ರಾಜು ಅಣ್ಣವ್ರ ಊರಲ್ಲಿ ಕೂಡ ನಡೆದಂಥ ಟೂರ್ನಮೆಂಟ್, ಐ ವಾಸ್ ಶಾಕ್. ಫ್ಲೈಟ್ ಇಲ್ಲಿ ಕಾಶ್ಮೀರಿಂದ ಫ್ಲೈಟ್ ಹಾಕೊಂಡು ಬಂದಿದ್ದಾರೆ, ಎಲ್ಲ ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ ಪ್ಲೇಯರ್ಸು. ಒಂದು ಕರ್ನಾಟಕದಲ್ಲಿ ನಡೆಯೋ ಒಂದು ಟೂರ್ನಮೆಂಟ್, ಟೆನ್ನಿಸ್ ಬಾಲ್ ಟೂರ್ನಮೆಂಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಪ್ಲೇಯರ್ಸ್ ಬಂದಿದ್ದಾರೆ ಅಂತಂದಾಗ ನನಗೆ ಗೊತ್ತಾಯಿತು ಹೌ ಬಿಗ್ ಇಟ್ ಈಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಕ್ರಿಕೆಟ್ ಆಡಬೇಕಾದ್ರೆ ಐವ್ ರೆಡ್ ಸೋ ಮೆನಿ ಇಂಟರ್ವ್ಯೂಸ್, ಅಲ್ಲಿ ಎಷ್ಟೊಂದು ಜನ ಪ್ಲೇಯರ್ಸು, ಐ ಥಿಂಕ್ ಸಕ್ಲೈನ್ ಮುಸ್ತಾಕ್ ಅವ್ರು ಒಂದು ಕಡೆ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಹರ್ಭಜನ್ ಸಿಂಗ್ ಹೇಳ್ತಾರೆ, ಅವರೆಲ್ಲ ಈ ದೂಸರಾ ಬೌಲಿಂಗ್ ಎಲ್ಲ ಕಲ್ತಾಗ ಹೆಂಗೆ ಅಂದರೆ ದೇ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಫಸ್ಟ್ ಇನ್ ಟೆನ್ನಿಸ್ ಬಾಲ್ ಅಂತೆ, ಅಲ್ಲಿಂದನೇ ಅದು ನೆಕ್ಸ್ಟ್ ಲೆದರ್ ಬಾಲ್ ಟ್ರೈ ಮಾಡಿದ್ದಾರೆ ಅಂತ. ಸೊ ಅಷ್ಟೊಂದು ಪ್ರಾಮುಖ್ಯತೆ ಇರುವಂಥ ಒಂದು ಟೂರ್ನಮೆಂಟ್ನ ನಮ್ಮ ಸೌತ್ ಇಂಡಿಯಾದಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಒಂದಷ್ಟು ಓನರ್ಸು ಅದಕ್ಕೆ ಸಂಬಂಧಪಟ್ಟವರೆಲ್ಲ ಬಂದಿದ್ದಾರೆ. ಪ್ಲೇಯರ್ಸ್ ಮೇಕ್ ದಿಸ್ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಈ ಆಪರ್ಚುನಿಟಿನ ಬೆಸ್ಟ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ಲಿ ಏನಿದೆ, ಮೇಕ್ ಶೋರ್ ಯುವರ್ ಟ್ಯಾಲೆಂಟ್ ಇಸ್ ಸೀನ್. ಈ ಥರದ ಅವಕಾಶಗಳು ಮತ್ತೆ ಸಿಗಲ್ಲ. ಸೊ ಒನ್ಸ್ ಅಗೇನ್ ನನ್ನ ಇಡೀ SBPLಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಹೇಳ್ತೀನಿ ಸರ್. ಒನ್ಸ್ ಅಗೇನ್ ಗುಡ್ ಲಕ್ ಸರ್.